ನಮಸ್ಕಾರ ವೀಕ್ಷಕರೇ, ಅರುಣಾಂಬ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನೀಗ ನುಗ್ಗೆ ಸೊಪ್ಪಿನ ಬಸ್ಸಾರನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ತೊಳೆದಂತಹ ಬೇಳೆಯನ್ನು ಇದರಲ್ಲಿ ಒಂದು ಸೈಡ್ಗೆ ಹಾಕ್ಕೋತಾ ಇದ್ದೀನಿ, ಪಕ್ಕಕ್ಕೆ. ನೋಡಿ, ಒಂದು ಪಕ್ಕಕ್ಕೆ ಹಾಕ್ಕೊಂಡಿದ್ದೀನಿ. ಈ ಸೊಪ್ಪೆಲ್ಲ ತೊಳ್ಕೊಂಡಿದೆ, ನುಗ್ಗೆ ಸೊಪ್ಪು. ನಾನು ಆ ಸೊಪ್ಪನ್ನು ಕೂಡ ಇಲ್ಲಿ ಪಕ್ಕಕ್ಕೆ ಹಾಕ್ತಾಯಿದ್ದೀನಿ. ಸೈಡಿಗೆ ಬೇಳೆ, ಈ ಕಡೆ ಸೊಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪು ಬೇಳೆ ಹಾಕಿಟ್ಟಿದ್ದೀನಿ. ಒಂದು ಸೈಡಿಗೆ ಬೇಳೆ, ಒಂದು ಸೈಡಿಗೆ ಸೊಪ್ಪು ಹಾಕಿರೋದ್ರಿಂದ ನಿಮಗೆ ಈಸಿ ಆಗುತ್ತೆ, ಬೇಗ ಬಸ್ಸಾರು ಮಾಡ್ಕೋಬೋದು. ತುಂಬ ಕಷ್ಟ ಏನಾಗೋದಿಲ್ಲ. ನೋಡಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ನಾನು ಮುಕ್ಕಾಲು ಭಾಗಕ್ಕೆ ಹಾಕ್ಕೋತಾ ಇದ್ದೀನಿ ನೀರು. ಟೈಮ್ನಲ್ಲಿ ಬಸ್ಸಾರಿಗೆ ಇಟ್ಕೊಂಡು ಹಾಗೆ ಇದರ ಮೇಲೆ ಅನ್ನಕ್ಕೆ ಬೇರೆ ಇಡ್ತೀನಿ. ಎರಡನ್ನೂ ಒಟ್ಟಿಗೆ ಮಾಡ್ಕೊಳ್ತೀನಿ ನಾನು. ಕುಕ್ಕರಲ್ಲಿ ಇಡೋಣ, ಜೊತೆಗೆ ಅನ್ನದ್ದು ಇಡ್ತಾ ಇದ್ದೀನಿ. ಇಡೋದ್ರಿಂದ ಬೇಗ ಅಡುಗೆ ಆಗುತ್ತೆ. ಅನ್ನದ್ದು ಇಡಿಸ್ಕೊಳ್ತಿದ್ದೀನಿ. ಸಪ್ರೇಟಾಗಿ ಸೊಪ್ಪು ಪಕ್ಕದಲ್ಲೇ ಹಾಕಿದ್ವಲ್ಲ, ಈ ಕಡೆ ಬೇಳೆ ಬೆಂದಿರುತ್ತೆ. ನೋಡಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಬೇಳೆನ ಪಲ್ಯಕ್ಕೆ ಬಿಟ್ಬಿಡಬೇಕು. ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ಹಣ್ಣು ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಹಾಕ್ಕೋತಾ ಇದ್ದೀನಿ. ತುರಿ ಹಾಕ್ತಾ ಇದ್ದೀನಿ. ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಳೋಣ. ಆಗಿದೆ, ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಹಾಕಿ ನೀರು ಬಗ್ಗಿಸ್ಕೊಂಬಿಡೋಣ. ಸರಿಯಾಗಿ ನೀರನ್ನು ಬಗ್ಗಿಸ್ಕೊಂಬಿಡೋಣ. ಬಗ್ಗಿಸ್ಕೊಂಡಿದೆ. ಬಸಿದ ನೀರು ಇಲ್ಲಿದೆ ನೋಡಿ. ಇದು ಈಗ ಬೇಳೆ ಮತ್ತು ಸೊಪ್ಪು ಎರಡು ಪಕ್ಕದಲ್ಲೇ ಇದೆ. ಅದನ್ನೀಗ ನಾವು ಬೆರೆಸ್ಕೊಂಬಿಡೋಣ. ಇದನ್ನು ಪಲ್ಯ ಮಾಡಬೇಕು. ಅದರಿಂದ ಇದನ್ನು ಸೊಪ್ಪನ್ನ ಬೇಳೆನ ಎರಡನ್ನು ಹೀಗೆ ಬೆರೆಸ್ಕೊಂಬಿಡೋಣ. ಇದನ್ನೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಈ ಬಸ್ತಿದೆಯಲ್ಲ ನೀರು, ಇದಕ್ಕೆ ಇದನ್ನು ಹಾಕ್ಬಿಡೋಣ. ಇದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಹಾಕ್ತಾ ಇದ್ದೀನಿ. ನೋಡಿ, ಕರಿಬೇವು ಕೊತ್ತಂಬರಿ ಸೊಪ್ಪು ಎರಡು. ಇದನ್ನ ಈಗ ಕಲೆ ಇಡೋಣ. ಸ್ಟವ್ ಮೇಲೆ ಇಡೋಣ. ಇದು ಕುದಿಬೇಕು. ಸಾರು ಕುದೀತಾ ಇದೆ. ತುಂಬ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿ ನೋಡಿ. ಸಾರು
ಕುದೀತಾ ಇದೆ. ಸಾರು ಚೆನ್ನಾಗಿ ಕುದ್ದಿದ್ದಾಗಿದೆ. ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈ ಸಾಂಬಾರು ಒಂದು ಬಟ್ಲಲ್ಲಿ ಬಗ್ಗಿಸ್ಕೊಳ್ಳೋಣ. ಈ ಬಟ್ಟಲ್ಲಿ ಬಗ್ಗಿಸ್ಕೊತಾ ಇದ್ದೀನಿ. ಮೊದಲಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಹಿಂಗ ಹಾಕ್ತಾ ಇದ್ದೀನಿ. ಈಗ ಈ ಸಾಂಬಾರನ್ನ ಇದರೊಳಗೆ ಹಾಕೋಣ. ಸಾಂಬಾರು ರೆಡಿಯಾಗಿದೆ. ಇದೆಲ್ಲ ಕ್ಲೀನಾಗಿ ತಗೊಳ್ಳೋಣ. ಇನ್ನೊಂದು ಸರ್ತಿ ಕುದಿಸ್ಕೊಂಡ್ಬಿಡ್ತೀನಿ. ಇನ್ನೊಂದು ಸರ್ತಿ ಒಂದು ಕುದಿ ಕುದಿಸ್ಬಿಟ್ಟು ಇದನ್ನು ಆಫ್ ಮಾಡಿಬಿಡೋಣ. ಸಾರು ರೆಡಿಯಾಗಿದೆ ನೋಡಿ. ಸಾರು ರೆಡಿ ಆಯಿತು. ಇದನ್ನು ಪಕ್ಕಕ್ಕಿಡೋಣ. ಇದಕ್ಕೆ ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ನಾವು ಬೆರೆಸ್ಕೊಳ್ಳೋಣ. ನೋಡಿ ಬೆರೆಸ್ಕೊಂಡಿದ್ದಾಗಿದೆ. ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಪಲ್ಯಕ್ಕೆ. ಹಿಂಗೆ ಹಾಕ್ತಾ ಇದ್ದೀನಿ. ಈ ಪಲ್ಯನೆಲ್ಲ ಹಾಕ್ಕೊಂಬಿಡೋಣ. ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಪಲ್ಯ. ತುಂಬ ಟೇಸ್ಟಿಯಾಗಿರುತ್ತೆ. ಹೀಗೆ ಮಾಡಿ ನೋಡಿ. ಮುದ್ದೆ, ಪಲ್ಯ, ಸಾಂಬಾರೆಲ್ಲ ರೆಡಿಯಾಗಿದೆ. ನೀವು ಮಾಡಿಕೊಂಡು ತಿನ್ನಿ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಯಾಕೆಂದರೆ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ, ನುಗ್ಗೆ ಸೊಪ್ಪು ಬಸ್ಸಾರಲ್ವ ಇದು, ಆದ್ದರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಕ್ತ ಚೆನ್ನಾಗಿ ವೃದ್ಧಿ ಆಗುತ್ತೆ ದೇಹದಲ್ಲಿ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.